ನಮಸ್ಕಾರ. ಬಿಸ್ನೆಸ್ ಅನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ಡಿಜಿಟಲ್ ಗ್ರೋತ್ ಇಂಜಿನ್ ಅನ್ನೋದು ಹೇಗೆ ಸಹಾಯ ಮಾಡುತ್ತೆ ಅಂತ ಇವತ್ತು ನೋಡೋಣ. ವಿಶವೋ ಡಿಜಿಟಲ್ ಅನ್ನೋ ಉದಾಹರಣೆನ ಇಟ್ಕೊಂಡು ಈ ಪವರ್ಫುಲ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಬಿಸ್ನೆಸ್ ಚೆನ್ನಾಗಿ ಬೆಳೀತಿದೆ, ಖುಷಿ ವಿಷಯ ಅಲ್ವಾ? ಆದರೆ ಅದರ ಜೊತೆಗೇನೆ ಕಸ್ಟಮರ್ಸ್ನ ನಿಭಾಯಿಸೋದು, ಸೇಲ್ಸ್ ಟ್ರ್ಯಾಕ್ ಮಾಡೋದು ಎಲ್ಲವೂ ಒಂಥರ ಗೊಂದಲ ಅನಿಸ್ತಿದ್ಯಾ? ಹಾಗಿದ್ರೆ ಈ ಚರ್ಚೆ ನಿಮ್ಗಾಗಿಯೇ. ಹೌದು, ಬಿಸ್ನೆಸ್ ಬೆಳೆದಂತೆಲ್ಲ ಈ ಥರದ ಸಮಸ್ಯೆಗಳು ಬರೋದು ಕಾಮನ್. ಒಳ್ಳೊಳ್ಳೆ ಲೀಡ್ಸ್ ಕೈತಪ್ಪಿ ಹೋಗುತ್ತೆ, ಎಲ್ಲರಿಗೂ ಮ್ಯಾನ್ಯುಯಲ್ ಆಗಿ ಫಾಲೋಅಪ್ ಮಾಡೋದು ಅಂದರೆ ತಲೆನೋವು, ತಂಡದೊಳಗೆ ಸರಿ ಕಮ್ಯುನಿಕೇಷನ್ ಇರಲ್ಲ, ಕೊನೆಗೇನಾಗತ್ತೆ, ಒಳ್ಳೊಳ್ಳೆ ಅವಕಾಶಗಳೇ ಮಿಸ್ ಆಗುತ್ತೆ. ಹಾಗಾದ್ರೆ ಈ ಎಲ್ಲ ಗೊಂದಲಕ್ಕೆ ಪರಿಹಾರ ಏನು? ಎಲ್ಲವನ್ನ ಒಂದೇ ಕಡೆ ಹಿಡಿದಿಟ್ಕೊಂಡು ನೀಟಾಗಿ ವ್ಯವಸ್ಥೆ ಮಾಡೋ ಒಂದು ಸೆಂಟ್ರಲ್ ಸಿಸ್ಟಮ್, ಅದನ್ನೇ ನಾವು ಕಮಾಂಡ್ ಸೆಂಟರ್ ಅಂತ ಕರೆಯೋಣ. ಇದು ನಮ್ಮ ಬೆಳವಣಿಗೆಯ ಅಡಿಪಾಯ. ಈ ಕಮಾಂಡ್ ಸೆಂಟರ್ನ ಹೃದಯ ಭಾಗನೇ ಈ CRM, ಅಂದ್ರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಇದೊಂದು ಡಿಜಿಟಲ್ ಡೇಟಾಬೇಸ್ ಇದ್ದಾಗೆ. ನಿಮ್ಮ ಎಲ್ಲಾ ಲೀಡ್ಸ್, ಎಲ್ಲಾ ಕಸ್ಟಮರ್ಸ್ ಮಾಹಿತಿ ಒಂದೇ ಕಡೆ ಸೇಫ್ ಆಗಿರುತ್ತೆ. ಅಂದ್ರೆ ಇನ್ಮುಂದೆ ಮಾಹಿತಿಗಾಗಿ 10 ಕಡೆ ಫೈಲ್ಸ್ ಹುಡ್ಕೋ ಕೆಲಸ ಇರಲ್ಲ. CRMನ ನಿಜವಾದ ಪವರ್ ಇರೋದೇ ಅದರ ಸಂಘಟನೆಯಲ್ಲೇ. ನೋಡಿ, ಪ್ರತಿಯೊಬ್ಬ ಕಸ್ಟಮರ್ನ ಪೂರ್ತಿ ಡೀಟೇಲ್ಸ್, ಅವ್ರ ಜೊತೆ ಮಾತಾಡಿದ ಪ್ರತಿಯೊಂದು ವಿಷಯ, ಇಂಪಾರ್ಟೆಂಟ್ ನೋಟ್ಸ್ ಎಲ್ಲವನ್ನೂ ಒಂದೇ ಸ್ಕ್ರೀನ್ನಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಲೀಡ್ಸ್ಗಳನ್ನ ನಿಮ್ಮ ಟೀಮ್ ಮೆಂಬರ್ಸ್ಗೆ ಈಸಿಯಾಗಿ ಅಸೈನ್ ಮಾಡ್ಬೋದು, ಅವ್ರು ಯಾವ ಸ್ಟೇಜ್ನಲ್ಲಿದ್ದಾರೆ ಅಂತಾನೂ ಟ್ರ್ಯಾಕ್ ಮಾಡ್ಬೋದು. ಓಕೆ, ನಮ್ಮ ಕಮಾಂಡ್ ಸೆಂಟರ್ ಈಗ ರೆಡಿಯಾಗಿದೆ. ಈಗ ಈ ಎಂಜಿನ್ ಓಡೋಕೆ ಫ್ಯೂಯಲ್ ಬೇಕಲ್ವಾ? ಅದೇ ಹೊಸ ಲೀಡ್ಸ್. ಹಾಗಾದರೆ ಈ ಸಿಸ್ಟಮ್ ಹೇಗೆ ನಿರಂತರವಾಗಿ ಲೀಡ್ಸ್ಗಳನ್ನು ತರುತ್ತೆ ಅಂತ ನೋಡೋಣ. ನೋಡಿ, ಇವತ್ತಿನ ಡಿಜಿಟಲ್ ಜಗತ್ನಲ್ಲಿ ಕಸ್ಟಮರ್ಸ್ ಎಲ್ಲೆಲ್ಲೋ ಇರ್ತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವೆಬ್ಸೈಟ್ ಹೀಗೆ. ಹಾಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಸಿಸ್ಟಮ್ ಎಲ್ಲಾ ಕಡೆಯಿಂದನೂ ಲೀಡ್ಸ್ಗಳನ್ನ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಹೊಂದಿರಬೇಕು. ಈ ಸಿಸ್ಟಮ್ನ ಸ್ಮಾರ್ಟ್ನೆಸ್ ಏನಪ್ಪಾ ಅಂದ್ರೆ, ನಿಮ್ಮ ವೆಬ್ಸೈಟ್ನಿಂದ, ಲ್ಯಾಂಡಿಂಗ್ ಪೇಜ್ನಿಂದ ಅಥವಾ ವಾಟ್ಸ್ಆ್ಯಪ್ ಚಾಟ್ನಿಂದ ಯಾರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೂ ಅವರ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ತಕ್ಷಣವೇ ನಿಮ್ಮ CRMಗೆ ಬಂದು ಸೇರ್ಕೊಡುತ್ತೆ. ಯಾವುದೇ ಮ್ಯಾನ್ಯುಯಲ್ ಆಗಿ ಡೇಟಾ ಎಂಟ್ರಿ ಮಾಡೋ ಅವಶ್ಯಕತೆನೇ ಇಲ್ಲ. ಸರಿ, ಈಗ ಈ ಸಿಸ್ಟಮ್ನ ಅತ್ಯಂತ ಪವರ್ಫುಲ್ ಭಾಗದ ಬಗ್ಗೆ ಮಾತಾಡೋಣ. ಅದೇ ಆಟೋಮೇಷನ್, ಅಂದ್ರೆ ಕೆಲಸಗಳನ್ನ ತಾನಾಗಿಯೇ ಮಾಡೋಂತೆ ಮಾಡೋದು. ಇದು ನಿಜಕ್ಕೂ ಒಂದು ಬಿಸ್ನೆಸ್ ನಡೆಸೋ ರೀತಿಯನ್ನೇ ಬದಲಾಯಿಸಿಬಿಡುತ್ತೆ. ಆಟೋಮೇಷನ್ನ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಅದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ. ಅದು ನಿಮ್ಗೋಸ್ಕರ 24 ಗಂಟೆಯೂ ಕೆಲಸ ಮಾಡ್ತಾನೇ ಇರುತ್ತೆ. ನೀವು ಆಫೀಸ್ನಿಂದ ಮನೆಗೆ ಹೋದ ಮೇಲೂ ನಿಮ್ಮ ಸಿಸ್ಟಮ್ ಹಿಂದೆ ಲೀಡ್ಸ್ಗಳ ಜೊತೆ ಮಾತಾಡ್ತಾ ಫಾಲೋಅಪ್ ಮಾಡ್ತಾನೇ ಇರುತ್ತೆ. ಉದಾಹರಣೆಗೆ, ಒಂದು ಹೊಸ ಲೀಡ್ ಬಂದ ತಕ್ಷಣ ಏನಾಗುತ್ತೆ ನೋಡಿ, ತಕ್ಷಣವೇ ಅವರಿಗೆ ಒಂದು ವೆಲ್ಕಮ್ ಮೆಸೇಜ್ ಹೋಗುತ್ತೆ. 2 ದಿನದ ನಂತರ ಸಿಸ್ಟಮ್ ತಾನಾಗಿಯೇ ಒಂದು ಫಾಲೋಅಪ್ ಮೆಸೇಜ್ ಕಳಿಸುತ್ತೆ. 5ನೇ ದಿನಕ್ಕೂ ಅವರು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಇನ್ನೊಂದು ರಿಮೈಂಡರ್ ಮೆಸೇಜ್ ಕಳಿಸುತ್ತೆ. ಇದೆಲ್ಲವೂ ನೀವು ಒಂದು ಬಟನ್ ಕೂಡ ಪ್ರೆಸ್ ಮಾಡದೆ ನಡೆಯುತ್ತೆ. ಈ ಚಿತ್ರ ನೋಡಿದ್ರೇನೆ ಎಲ್ಲನೂ ಅರ್ಥ ಆಗುತ್ತೆ. ಒಂದ್ ಕಡೆ ಮ್ಯಾನ್ಯುಯಲ್ ಆಗಿ ಮಾಡೋ ಕೆಲಸದ ಗೊಂದಲ, ಮರ್ತೋಗೋ ಫಾಲೋಅಪ್ಸ್, ಇನ್ನೊಂದು ಕಡೆ ಆಟೋಮೇಷನ್ನ ಕ್ಲಾರಿಟಿ. ಪ್ರತಿಯೊಂದು ಕಮ್ಯುನಿಕೇಷನ್ ಕೂಡ ಕರೆಕ್ಟ್ ಟೈಮ್ಗೆ ಮತ್ತು ನಿಮ್ಮ ಬ್ರ್ಯಾಂಡ್ ವಾಯ್ಸ್ನಲ್ಲೇ ನಡೆಯುತ್ತೆ. ಒಂದು ಸ್ಮಾರ್ಟ್ ವರ್ಕ್ ಫ್ಲೋ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ವೇಳೆ ಈಗಾದ್ರೆ ಹೀಗೆ ಮಾಡು ಅಂತ ನಾವು ರೂಲ್ ಸೆಟ್ ಮಾಡಬಹುದು. ಉದಾಹರಣೆಗೆ, ಹೊಸ ಲೀಡ್ ಬಂತ ತಕ್ಷಣ ವಾಟ್ಸಪ್ ವೆಲ್ಕಮ್ ಮೆಸೇಜ್ ಕಳಿಸು. ಅವರು ರಿಪ್ಲೈ ಮಾಡಿದ್ರಾ? ಸರಿ, ಅದನ್ನ ಸೇಲ್ಸ್ ಟೀಮ್ಗೆ ಅಸೈನ್ ಮಾಡು. ಒಂದು ವೇಳೆ ರಿಪ್ಲೈ ಮಾಡ್ಲಿಲ್ವಾ? ಪರವಾಗಿಲ್ಲ, 24 ಗಂಟೆ ಬಿಟ್ಟು ಇನ್ನೊಂದು ಫಾಲೋಅಪ್ ಶೆಡ್ಯೂಲ್ ಮಾಡು. ಈ ತರಹದ ಸ್ಮಾರ್ಟ್ ನಿರ್ಧಾರಗಳನ್ನ ಸಿಸ್ಟಮ್ ತಾನಾಗಿಯೇ ತಗೊಳ್ಳುತ್ತೆ. ಇಷ್ಟೆಲ್ಲ ಆಟೋಮ್ಯಾಟಿಕ್ ಆಗಿ ನಡೀತಿರುವಾಗ ಬಿಸ್ನೆಸ್ ಓನರ್ ಅಥವಾ ಮ್ಯಾನೇಜರ್ ಇದನ್ನೆಲ್ಲ ಒಂದೇ ಕಡೆಯಿಂದ ಹೇಗೆ ನೋಡಬಹುದು, ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ಈಗ ನೋಡೋಣ. ಇದರ ನಿಜವಾದ ಬ್ಯೂಟಿ ಇರೋದೇ ಸಿಂಪ್ಲಿಸಿಟಿಯಲ್ಲಿ. ಎಲ್ಲಾ ಮಾತುಕತೆಗಳಿಗೂ ಒಂದೇ ಒಂದು ಇನ್ಬಾಕ್ಸ್ ಸಾಕು. ಬೇರೆ ಬೇರೆ ಆಪ್ಗಳ ಮಧ್ಯೆ ಸ್ವಿಚ್ ಮಾಡೋ ಕೆಲ್ಸನೇ ಇರಲ್ಲ. ಇದರಿಂದ ಗೊಂದಲ ಕಡಿಮೆ, ಫೋಕಸ್ ಜಾಸ್ತಿ. ಈ ಒಂದೇ ಡ್ಯಾಶ್ಬೋರ್ಡ್ನಲ್ಲಿ ವಾಟ್ಸಾಪ್ ಚಾಟ್ಸ್, ಕಸ್ಟಮರ್ಸ್ ಕಳಿಸೋ ರಿಪ್ಲೈಗಳು ಅಷ್ಟೇ ಅಲ್ಲ, ನಿಮ್ಮ ಟೀಮ್ನವರ ಜೊತೆಗಿನ ಇಂಟರ್ನಲ್ ಮಾತುಕತೆಗಳನ್ನು ಸಹ ಮ್ಯಾನೇಜ್ ಮಾಡಬಹುದು. ಎಲ್ಲವೂ ಒಂದೇ ಕಡೆ ಇರೋದ್ರಿಂದ ಯಾವ ಕಮ್ಯುನಿಕೇಷನ್ ಕೂಡ ಮಿಸ್ ಆಗೋ ಚಾನ್ಸೇ ಇಲ್ಲ. ಖಂಡಿತ, ಬಿಸ್ನೆಸ್ ಬೆಳೆದಂತೆ ಟೀಮ್ ಕೂಡ ಬೆಳೆಯುತ್ತೆ. ಈ ಸಿಸ್ಟಮ್ ಅದಕ್ಕೂ ರೆಡಿ ಇದೆ. ನೀವು ಈಸಿಯಾಗಿ ಹೊಸ ಟೀಮ್ ಮೆಂಬರ್ಸ್ನ ಆ್ಯಡ್ ಮಾಡಬಹುದು, ಅವ್ರಿಗೆ ಜವಾಬ್ದಾರಿಗಳನ್ನು ಕೊಡಬಹುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಒಂದೇ ಕಡೆಯಿಂದ ನೋಡಬಹುದು. ಈ ಸಿಸ್ಟಮ್ ಬರೀ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡಲ್ಲ, ಜೊತೆಗೆ ಒಳ್ಳೆ ನಿರ್ಧಾರ ತಗೊಳ್ಳೋಕೆ ಬೇಕಾದ ಡೇಟಾ ಕೂಡ ಕೊಡುತ್ತೆ. ಉದಾಹರಣೆಗೆ ಈ ಚಾರ್ಟ್ ನೋಡಿ, ಯಾವ ಸೋರ್ಸ್ನಿಂದ ನಮಗೆ ಒಳ್ಳೆ ಲೀಡ್ಸ್ ಬರ್ತಿದೆ ಅಂತ ಕ್ಲಿಯರ್ ಆಗಿ ತೋರಿಸ್ತಿದೆ.
ಇಲ್ಲಿ ನೋಡಿದ್ರೆ ವಾಟ್ಸ್ಆಪ್ ವಿಜಿಟ್ನಿಂದ ಬರೋ ಲೀಡ್ಸ್ ಜಾಸ್ತಿ ಕನ್ವರ್ಟ್ ಆಗ್ತಿವೆ. ಅಂದ್ರೆ ನಾವು ನಮ್ಮ ಗಮನವನ್ನ ಅಲ್ಲಿಗೆ ಹೆಚ್ಚು ಹರಿಸ್ಬೋದಲ್ವಾ? ಹಾಗಾದ್ರೆ ಇದೆಲ್ಲದರ ಒಟ್ಟು ಲಾಭ ಏನು? ಈ ಸಿಸ್ಟಮ್ ಕೇವಲ ಒಂದು ಟೂಲ್ ಅಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚಿನದ್ದಾ? ಬನ್ನಿ ನೋಡೋಣ. ಕೊನೆಗೆ ಹೇಳೋದಾದ್ರೆ ಇದು ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಲ್ಲ, ಬದಲಿಗೆ ಇದೊಂದು ಕಂಪ್ಲೀಟ್ ಗ್ರೋತ್ ಸೊಲ್ಯೂಷನ್. ಹೆಚ್ಚು ಲೀಡ್ಸ್ ತರೋದ್ರಿಂದ ಹಿಡಿದು ಫಾಲೋಅಪ್ಸ್ ಆಟೋಮೇಟ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ಉಳಿಸೋವರೆಗೂ ಒಂದು ಬಿಸ್ನೆಸ್ ವೇಗವಾಗಿ ಬೆಳೆಯೋಕೆ ಬೇಕಾದ ಪ್ರತಿಯೊಂದು ಅಂಶವನ್ನು ಇದು ಒದಗಿಸುತ್ತೆ. ಈ ಒಂದು ಮಾತು ಎಲ್ಲವನ್ನೂ ಸಾರಾಂಶ ಮಾಡುತ್ತೆ. ಇದು ಕೇವಲ ಒಂದು ತಂತ್ರಜ್ಞಾನದ ಉಪಕರಣವಲ್ಲ, ಬದಲಿಗೆ ವ್ಯಾಪಾರದ ಬೆಳವಣಿಗೆಯಲ್ಲಿ ನಿಮ್ಮ ಜೊತೆ ನಿಲ್ಲುವ ಒಬ್ಬ ಪಾಲುದಾರ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಯೋಚನೆ ಮಾಡಿ, ನಿಮ್ಮ ಬಿಸ್ನೆಸ್ನ ದಿನನಿತ್ಯದ ಪುನರಾವರ್ತಿತ ಕೆಲಸಗಳನ್ನೆಲ್ಲ ಆಟೋಪೈಲಟ್ಗೆ ಹಾಕಿದರೆ ಆ ಉಳಿದ ಸಮಯದಲ್ಲಿ, ಆ ಉಳಿದ ಶಕ್ತಿಯಲ್ಲಿ ನಿಮ್ಮ ಬಿಸ್ನೆಸ್ಗಾಗಿ ಇನ್ನೇನೆಲ್ಲ ದೊಡ್ಡದಾಗಿ ಸಾಧಿಸಬಹುದು.